ಇನ್ನೊಬ್ರ ಬಗ್ಗೆ ರಂಜಿತ್, ಅವರು ಪಾಪ ತುಂಬಾ ಕನ್ಸ್ಗಳನ್ನ ಹೊತ್ಕೊಂಡ್ ಬಂದಿದ್ರು ಸರ್. ಏನೋ ಒಂದು ಈ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ನನ್ನಷ್ಟು ಸಿನಿಮಾಗಳನ್ನ ಮಾಡ್ಬೇಕು ಅಂತ ಅವ್ರದೇ ಆದ ಪ್ಲಾನ್ಸ್ ಇತ್ತು. ಒಂದಿನ ಅವ್ರ ಜೊತೆ ಕೂತ್ ಮಾತಾಡಿದಾಗ ತುಂಬಾ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ರು, ನಾನು ಆಚೆ ಹೋದ್ಮೇಲೆ ನನ್ನ ಲೈಫ್ ಹಿಂಗಿರ್ಬೇಕು ಹಂಗಿರ್ಬೇಕು, ಇದು ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ತುಂಬಾ ಅವಶ್ಯಕತೆ ಇತ್ತು. ಅಷ್ಟು ಬೇಗ ಯಾವ್ದೋ ಒಂದು ಸಿಚುಯೇಷನ್ ಅಂದ್ರೆ ಕೋಪಕ್ಕೆ ಕೈಗೆ ತುತ್ತಾಗಿ ಅವ್ರ ಆಚೆ ಹೋಗ್ಬೇಕಾಗಿ ಬಂತು. ಅವ್ರು ಹೋದಾಗ್ಲೂ ಕೂಡ ಕಣ್ಣಲ್ಲಿ ನೀರ್ ಬಂತು ನಮ್ಗೆಲ್ಲಾರಿಗೂ. ಸೊ ಐ ಫೀಲ್ ಸ್ಯಾಡ್ ಫಾರ್ ದೆಮ್. ಅದೇ ರಂಜಿತ್ ಹೋದಾಗ ಬೇಜಾರ್ ಮಾಡ್ಕೊಂಡ್ರಿ, ಜಗದೀಶ್ ಅವ್ರ ಹೋದಾಗ ಚಪ್ಪಾಳೆ ತಟ್ಟಿ. ಜಗದೀಶ್ ಹೋದಾಗ ನಾನ್ ಚಪ್ಪಾಳೆ ತಟ್ಟಿಲ್ಲ. ಆ ವಿಚಾರ ಸಾಕಷ್ಟು ಚರ್ಚೆ ಆಯ್ತು ಅಂತ. ನಾನ್ ಚಪ್ಪಾಳೆ ತಟ್ಟಿಲ್ಲ, ನನಗೆ ಇಡೀ ಮನೆ ಚಪ್ಪಾಳೆ ತಟ್ಟು. ಜಗದೀಶ್ ಅವ್ರು ಹೋದಾಗ ನಾನು ಸುಮ್ನೆ ಹಿಂದ್ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೆ. ಅತ್ರ ಡ್ರಾಮಾ ಅನ್ಸುತ್ತೆ ಸರ್, ಯಾಕಂದ್ರೆ ಇಡೀ ಮನೆಗೆ ಆ ತರದೊಂದು ಆಗಿದೆ. ಆಮೇಲೆ ನಾನು ಕೂಡ ಹಿಂಗ್ ತಲೆ ಬಗ್ಸಿದೀನಿ, ಆ ಒಂದು ಪದ ಉಪಯೋಗಿಸಿದ್ರು ಅಂತಂದಾಗ ನಾನು ತಲೆ ಬಗ್ಸಿದೀನಿ ಎಲ್ಲಾರೊಟ್ಟಿಗೂ. ಓಕೆ ಇದು ತಪ್ಪು ಅಂತ ಅಂದಾಗ ನಾನು ಚಪ್ಪಾಳೆ ಹಾಕಿದ್ರು ತಪ್ಪಾಗತ್ತೆ, ಯಾಕಂದ್ರೆ ನನಗೇನು ಮಾಡಿಲ್ಲ ವ್ಯಕ್ತಿ, ಬಟ್ ಏನೋ ಒಂದ್ ಆಗಿದೆ. ಅದು ನನ್ಗೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಅವ್ರು ಹೋಗ್ತಾ ಇದಾರೆ, ಬೇಜಾರಾಗ್ತಿದೆ, ಅದಕ್ಕೆ ನಾನು ಏನ್ ರಿಯಾಕ್ಟ್ ಮಾಡ್ಲಿ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಸುಮ್ನೆ ಸೈಲೆಂಟ್ ಆಗಿದ್ದೆ. ನಾನು ಅವ್ರು ಹೋಗ್ಬೇಕಾದ್ರೆ ಏನೂ ಮಾತಾಡ್ಲಿಲ್ಲ ಅಂದ್ಬಿಟ್ಟು ನಾನು ಖುಷಿಯಿಂದ ರಿಯಾಕ್ಷನ್ ಮಾಡಿಲ್ಲ. ಈಗ ಜಗದೀಶ್ ಅವ್ರು ಹೋದ ನಂತರ ಮನೆಗೆ ಹನುಮಂತರ ಎಂಟ್ರಿ ಆಗುತ್ತೆ. ಹನುಮಂತರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅವರು ಈಗ ಅದ್ರ ಬಗ್ಗೆ ಬಂದವ್ರನ್ನ ಕೇಳ್ತಾ ಇದ್ದೀವಿ, ಮುಗ್ದ್ರ ನಾಟಕ ಮಾಡ್ತಾ ಇದಾನೆ, ಆಟ ಆಡ್ತಾ ಇದ್ರ, ಹೆಂಗೆ ಏನ್ ಲೆಕ್ಕಾಚಾರ ಅಂತ? ಸರ್, ಹನುಮಂತು ಅವ್ರ ಬಗ್ಗೆ ನಾನು ಅವ್ರನ್ನ ಬಿಗ್ ಬಾಸ್ ಮನೇಲೆ ತುಂಬಾ ಹತ್ರದಿಂದ ನೋಡಿದ್ದು. ನಾಟಕ ಅಂತೂ ಆಡ್ತಿಲ್ಲ, ಅವರು ಇರೋ ರೀತಿಯಲ್ಲಿ ಇದಾರೆ. ಅಂಡ್ ಮುಗ್ಧರು ಅನ್ನೋದಕ್ಕಿಂತ ಎಸ್ ಎಲ್ರು ಮುಗ್ದ್ರೆ, ಆದ್ರೆ ಅವ್ರು ಸ್ಮಾರ್ಟ್ ಇದಾರೆ. ಅವ್ರು ಸ್ಮಾರ್ಟ್ ಆಗಿ ಆಟನ ಆಡ್ತಾ ಇದಾರೆ. ಅವ್ರಿಗೆ ಬಿಗ್ ಬಾಸ್ ಮನೆಯ ರೂಲ್ಸ್ ಗಳು ಅವ್ರದೇ ಆದ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಅಂಡ್ ಅದನ್ನ ಚಾನಲ್ ಬಿಗ್ ಬಾಸ್ ಕೂಡ ಇಷ್ಟಪಡ್ತಾರೆ. ಅವ್ರನ್ನೆಲ್ಲೂ ಬಿಗ್ ಬಾಸ್ ಟೀಕೆ ಮಾಡಿಲ್ಲ, ಯಾವತ್ತೂ ಕ್ವಶನ್ ಮಾಡಿಲ್ಲ. ಅಂದ್ರೆ ಅವ್ರು ಕರೆಕ್ಟ್ ಆಗಿ ಡಿಸಿಷನ್ ತಗೊಂತಾರೆ. ಅವ್ನ್ ಬಿಗ್ ಬಾಸ್ ಇಷ್ಟನಲ್ಲಿ 3 ಸಲ ಕ್ಯಾಪ್ಟನ್ ಆದಂತ ವ್ಯಕ್ತಿ, ದೀರ್ಘವಾಗಿ 2 ವಾರ ಅಂಡ್ ಬಂದಿದ ತಕ್ಷಣನೇ ಕ್ಯಾಪ್ಟನ್. ಅವರು ಅವ್ರದ್ದೇ ಆದ ರೀತಿಯಲ್ಲಿ ಆಟ ಆಡ್ತಿದ್ದಾರೆ. ಇನ್ನೋಸೆಂಟ್ ಹೌದು, ಅದ್ರ ಜೊತೆ ತುಂಬಾ ಬುದ್ಧಿವಂತಿಕೆಯಿಂದ ಆಡ್ತಾ ಇದಾರೆ. ಅದನ್ನ ತಗೊಳ್ಳೋಂತ ಡಿಸಿಷನ್ಸ್ ನ ನಿರ್ಧಾರಗಳನ್ನ ನಾವ್ ಯಾಕೆ ಹಿಂಗ್ ತಗೊಂಡೆ ಅಂತ ಕ್ವಶನ್ ಮಾಡಕ್ ಆಗಲ್ಲ. ಕರೆಕ್ಟ್ ಆಗಿ ತಗೊಂಡಿರ್ತಾರೆ, ಇರೋದನ್ನ ಇದ್ದಂಗ್ ಮಾತಾಡ್ತಾರೆ. ಸೊ ಆತರ